ಅಲ್ಲ ಅತ್ತೆಮ್ಮ, ಎಂತಕ್ಕೆ ಈ ಗಾಳಿ ಮಳೆಲಿ ಹೊರಗಡೆ ಬಂದಿರಲ್ಲ? ಹಂಗಾರೆ ಬಿದ್ದು ಸೊಂಟ ಗಿಂಟ ಮುಟ್ಕೊಂಡ್ರೆ ಎಂತ ಮಾಡೋದು ಹೇಳಿ? ನೀವು ಫಸ್ಟ್ ಮನೆ ಒಳಗೆ ಹೋಗಿ ಅತ್ತೆಮ್ಮ. ಅಯ್ಯೋ ಮಾರತಿ, ಮನೆ ಒಳಗೆ ಇದ್ದು 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 ತಲೆಯೆಲ್ಲ ಚಿಟ್ಟಿಡ್ದಂಗಾಗಿತ್ತು ಕಣೆ ಮೀನಾಕ್ಷಿ. ಕರೆಂಟ್ ಇಲ್ಲ ನೋಡು, ಎಂತ ಮಾಡುದೆ? ಎಂತ ಅಡುಗೆ ಮಾಡೋದು, ತಿನ್ನೋದು, ಮಲಗೋದು ಇದೇ ಆಗೋಗ್ಯದು. ಇಲ್ಲಿ ಕೂತು ನೆಲನೇ ಹುರಿದಿಲ್ಲ ಕಣೆ ಮೀನಾಕ್ಷಿ. ಹತ್ತಿ ಒಂಚೂರು ಹೊರಗಡೆ ಬರೋಣ ಅಂತ ಬಂದೆ. ಎಂಥದ್ದು ಸುದ್ದಿ ಸಮಾಚಾರ ಊರಿಗೆ ಎಂತ ಗೊತ್ತಾಗೋದಿಲ್ಲ. ನಿಂಗೆಂತ ಗೊತ್ತಿದ್ರೆ ಹೇಳಿ ಮಾರತಿ. ಅಯ್ಯೋ ಅತ್ತೆಮ್ಮ, ನಮ್ಗೆಲ್ಲಿ ಗೊತ್ತಾಗ್ತದ್ರಿ ಸುದ್ದಿ ಸಮಾಚಾರ? ನಮ್ಮಲ್ಲೊಂದು ಮೊಬೈಲ್ ಅದೇ, ಮೊದಲೇ ನೆಟ್ವರ್ಕ್ ಇರೋದಿಲ್ಲ. ಒಳ್ಳೆ ಇಲ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡಬೇಕಿತ್ತು ನೆಟ್ವರ್ಕಿಗಾಕೆ. ಈಗಂತೂ ಈ ಗಾಳಿ ಮಳೆ ಸತ್ತೇ ಹೋಗ್ಯದ, ಜೀವನೇ ಇಲ್ಲ. ಅದಕ್ಕೆ ನಾನು ತಮ್ಮಣಿ ಒಂಚೂರು ಚಾರ್ಜ್ ಮಾಡಿಸ್ಕೊಬರೋಣ. ಆಚೆ ಮನೇಲಿ ನೋಡ್ರದಿ ಅಲ್ರಿ, ಅವಳು ಎಂತ ಮಾಡ್ತಾಳ, ಹಾಕೊಡ್ತಾಳ ಇಲ್ಲ, ಹೋಗ್ಬತ್ತೀವಿ. ತಮ್ಮನೇಲಿ ಫಸ್ಟ್ ತಲೆನ ಈ ಸಲ ಏನು ರಜದ್ಮೇಲೆ ರಜ. ಈ ಮಳೆ ಬರೋಕ್ಕೂ ನೀವು ರಜೆ ಕೊಡೋಕ್ಕೂ ನೀವು ಓದು ಆಟಕ್ಕೂ ಫಸ್ಟಾಗ್ಯದ ನೋಡು. ಮೊದಲೇ ಕುತ್ಕೊಂಡು ಓದ್ರು ಅಂತ ಹೇಳಿ ಸಾಕತ್ತಿತ್ತ. ಈ ಸಲ ನೋಡು ಮಲೆನಾಡಲ್ಲಿ ಎಂಥ ಮಳೆನಿ, ವರ್ಷ ಎಲ್ಲ ಮಳೆನೇ ಆಗೋಗ್ಯದಲ್ಲ ನೀ. ಥೂ, ಬರೀ ಬೇಜಾರು ಕಣೆ. ಅಜ್ಜ ಮನೆ ಸುಮ್ಮನಿರು ಮಾರತಿ. ಮನೇಲಿ ಇದೇನು ಪ್ರಯೋಜನ ಹೇಳು? ಮೊಬೈಲು ಚಾರ್ಜ್ ಇಲ್ಲ, ಎಂತಾರು ಆಟ ಆಡೋಣ ಅಂದ್ರೆ ಆಟಾಡೋಕ್ಕೂ ಹೋಗೋಕ್ಕಾಗೋದಿಲ್ಲ ಹೊರಗಡೆ. ನಮಗಂತೂ ಬೇಜಾರಂದ್ರೆ ಬೇಜಾರು. ರಜನೂ ಬೇಡ, ಎಂಥದ್ದು ಬೇಡಿತ್ತು. ಸ್ಕೂಲಿಗೆ ಹೋಗಿದ್ರೆ ಫ್ರೆಂಡ್ಸರು ಸಿಗೋರು. ಮನೇಲಿ ಎಂತ ಮಾಡೋದು ಹೇಳುದಮ್ಮ? ಅಲ್ಲ ಕಣೆ ಮೀನಾಕ್ಷಿ, ಇಂಥ ನೆರ್ಮಳೆ ಗಾಳಿಲು ಅಲ್ಲ ನಿಮ್ಮನೆ ದನಗಳನ್ನ ಎಂತಕ್ಕೆ ಬಿಡ್ಬೇಕು ಹೇಳು? ಅಯ್ಯೋ ಏನು ತುಡುಕೊಳ್ತಾವೇನೋ ಕಾಣೆ. ಯಾವಾಗ ನೋಡಿ ತೋಟದಲ್ಲೇ ಇರ್ತಿದ್ದು. ಈ ಮಳೆಗೆ ತೋಟಕ್ಕೆ ಹೋಗೋಕ್ಕಾಗ್ಲೇನು, ಸೀದಾ ನಮ್ಮನೆ ಹತ್ತಿರ ಬೇಲಿ ಮುಟ್ಕೊಂಡು ಬಂದಾವೆ. ನಾನು ದಾಸೋಳ ಗಿಡ ಮಾಡಿದ್ದೆ ಕಣೆ, ಎಷ್ಟು ಚಂದ ಮೊಗ್ಬಿಟ್ಟಿತ್ತು, ಹೂವು ಬಿಡೋಕ್ಕಾಗಿತ್ತು. ಬಂದು ಅಮ್ಮಕ್ಕ ತಿನ್ಕೊಂಡು ಹೋಗೋದನ್ನ ಹೆಂಗಾರೆ? ನಿಮ್ಗೆ ಎಂತ ಹೇಳೋದು ಹೇಳು, ಕಟಾಕ್ರೆ ಅತ್ಲಗೆ. ಅಯ್ಯೋ ಅತ್ತೆಮ್ಮ, ನಿಮ್ಮನೆ ದಾಸೋಳ ಗಿಡ ಎಂತ ಮಾಡಿದೆ? ನಮ್ಮನೆ ದಾಸೋಳ ಗಿಡನೂ ಅಷ್ಟೇ ಪೂರ್ತಿ ಅಮ್ಮಕ್ಕ ತಿಂದದೆ. ಎಲ್ಲಂತ ಬೇಲಿ ಕಟ್ಟಿದ್ರಿ ನೀವು? ನೆಟ್ಟಿಗೆ ಬೇಲಿ ಕಟ್ಕೊಳಕ್ಕಾಗೋದಿಲ್ಲ. ಮೂರು ದಿನಕ್ಕೂ ಹೂವಿನ ಗಿಡ ತಿಂತು ಅಂತೀರಾ. ನಾವಾದ್ರೆ ಎಂತ ಮಾಡೋದು? ನಮ್ಮನೆ ದೊಡ್ಡ ಕುಂಟೆ ಕಟ್ಟಿಬಿಡ್ತಾರೆ ನಮ್ಮನೇಲಿ ಗಂಟು. ನನಗೆ ಹೊಟ್ಟೆಲ್ಲ ಉರಿದು, ದನಗಳಿಗೆ ಆ ಥರ ಕುಂಟೆ ಕಟ್ಟಿಬಿಡ್ತೀರಲ್ಲ ಅಂತ ಹೇಳಿ ಮದುವನ್ನು ಹೊತ್ಕೊಂಡು ಬೇಲಿ ಮುರಿತಾವಂದ್ರೆ ನಾವು ಎಂತ ಮಾಡೋದು ಹೇಳಿ? ನೀವೇ ಬೇಲಿ ಬಂದೋಬಸ್ತಾಗಿ ಕಟ್ಕೊಳ್ಳಿ ಬರ್ರಿ. ಏನಾರು ಹೇಳಿದ ತಕ್ಷಣ ಹಿಂಗೊಂದು ಹೇಳ್ಬಿಡ್ತೀಯ ಕಣೆ. ಹಿಂಗೊಂದು ಮಾತು ಕಲಿಸಿದ್ದು ಯಾರೇನು? ನಿಮಗೂ ನಿನ್ನ ಗಂಡಗೂ ಸರಿಯಾಗ್ತದೆ ನೋಡು. ಅತ್ತೆಮ್ಮ, ನನ್ನ ಗಂಡನ ಸುದ್ದಿ ಒಂದು ಎತ್ಬೇಡಿ. ನಿಮ್ಮ ಮನೆ ದನಗಳು ಏನು ಸಾಮಾನ್ಯಕ್ಕಿಲ್ಲ, ಯಾವಾಗ ನೋಡ್ರು ತೋಟದಲ್ಲೇ ಇರ್ತವೆ. ನೀವು ನಮಗೆ ಹೇಳೋಕ್ಕಿರಲ್ಲ. ಅಯ್ಯೋ, ಅದಕ್ಕೆ ಎಂತ ಮಾಡೋದು ಮಾರತಿ? ಎಲ್ಲರ ಮನೆ ದನಗಳು ಹೋಗ್ತವೆ ತೋಟಕ್ಕೆ, ನಾವೇನು ಅಡ್ನಿತ್ಕೊಳಕ್ಕಾಗ್ತದ? ನಾನು ಮೊನ್ನೆ ಮಗಳು ಮನೆಗೆ ಹೋದಾಗ ಒಂದು 4 ದಾಸವಾಳ ಗಿಡ ತಂದಿದ್ದೆ. ಹೂವು ಬಿಡ್ತದಂತ ದಿನಾ ನೋಡ್ತಿದ್ದೆ. ಅದನ್ನೇ ತಿನ್ಕೊಂಡು ಹೋಗ್ತಾನಂತ ಬೇಜಾರಾಯ್ತು. ಅಮ್ಮ, ಎಂತ ನೀನು ಜಗಳ ಮಾಡ್ಕೊಂತ ಇದ್ದೀರಲ್ಲ? ಮಾರತಿ, ಹೋಗೋಣ ಬಾ. ನೀವಿದ್ರೆ ಎಂತ ಜಗಳ ಮಾಡ್ಕೊಳ್ಳೋದು? ಅಯ್ಯೋ ತಮ್ಮನಿ, ಜಗಳ ಗಿಗ್ಲೆ ಅಂತ ಇಲ್ಲ ಮರೆಯ. ದನಗಳ ಸುದ್ದಿ ಒಂಚೂರು ಮಾತಾಡಿದೆ. ಅಯ್ಯೋ, ಅದನ್ನೇ ದೊಡ್ಡದು ಮಾಡಬೇಡಿ ಮನೆಗೆ ಹೋಗಿ. ತಮ್ಮಣಿ ಬಾ ಹೋಗೋಣ. ಇದಮ್ಮ, ನಾ ಹೋಗ್ತೀನಿ, ಮನೆಗೆ ಹೋಗಿ ಮಾರತಿ. ಅಲ್ಲ ಮರ್ದೆ, ಈ ಗಾಳಿ ಮಳೆಲಿ ಮನುಷ್ಯರಿಗೆ ಓಡಾಡೋಕ್ಕೆ ಭಯ ಆಗ್ತದೆ. ಎಲ್ಲಿ ಮರ ಬೀಳ್ತದ, ಎಲ್ಲಿ ಹಳ್ಳ ತುಂಬ್ತದ, ಎಲ್ಲಿ ಆ ಪಾಚಿ ಗಟ್ಟಿದ್ರೆ ಎಲ್ಲಿ ಜಾರ್ ಬೀಳ್ತೀವ ಎಂತ ಅಂತ. ನಾವೇ ಬೆಚ್ಚಗೆ ಮನೇಲಿ ಇರ್ತೀವಿ. ನಮ್ಮಂಗೆ ಏನೇನ್ರಿ ಜಾನುವಾರು ಕೂಡ ಹೋಗೋಣ ಹಂಗೆ ಬಿಟ್ಟು ಹೊಡಿತಾರಲ್ಲ. ಹಂಗಾರೆ ಹೊಟ್ಟಿಗೆ ಎಂತ ತಿಂತಾರಂತ. ನಾನು 2-3 ದಿನ ಆಯ್ತು ಬಿಡ್ಲೇ ಇಲ್ಲ, ಹೊಣೋಲಿಲ್ಲ. ಮತ್ತೆ ಗಂಜಿ ಬೆಂಕಿ ಹಾಕುದಪ್ಪ ತಿನ್ಕೊಂಡು ಇರ್ತಾವೆ ಬೆಚ್ಚಗೆ. ಪಾಪ ಹೋಗಿ ಮನೆ ಬಂದಾಗ ಅಲ್ಲಿ ಇಲ್ಲಿ ಹೋಗೋದು, ಮರದಡಿ ಹೋಗೋದು, ಬೇರೆ ಕೆಳಗಡೆ ಹೋಗಿ ಕಾಲು ಜಾರ್ ಬಿದ್ದು ಹೋಗೋದು, ಇಷ್ಟು ಅನಾಹುತ ಆಗ್ತವೆ ದನಗಳು. ಪಾಪವು ನಮ್ಮಂಗೆ ಅನ್ರಿ. ಏನಾರು ಹೇಳಿದ ತಕ್ಷಣ ಸಿಟ್ಟು ಮಾಡ್ಕೊಳ್ಳೋದು. ಈ ಸೊಸೆಯರು ಸಿಟ್ಟು ಮಾಡ್ಕೊಂಡು ನಾನು ಇರೋದನ್ನೇ ಹೇಳೋದು. ಏನಂತೀರ?